ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ SG1 KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನನ್ನ ಜೊತೆಗೆ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಘುನಂದನ್, ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಅಮಿತ್, ಕಾರ್ಯದರ್ಶಿಗಳಾದ ನರಸಿಂಹರೆಡ್ಡಿ, ನಾಸಿರ್ ಪಾಷಾ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಿರ್ಮಲಾ ಮತ್ತು ಆಶೀಮ್ರವರು ಇದ್ದಾರೆ. ಹಾಗೆ ವಿಡಿಯೋ ಮಾಡ್ತಾ ಇರುವಂಥದ್ದು ಶ್ರೀನಿವಾಸರವರು, ಏನು ಪಶ್ಚಿಮ ಜಿಲ್ಲೆಯ ಉಪಾಧ್ಯಕ್ಷರು. ಬಂಧುಗಳೇ, ಇವತ್ತು ನಾವು ಇರುವಂಥ ಸ್ಥಳ ಬೆಂಗಳೂರಿನ ಪರಿಸರ ಭವನ, ಅಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯ ಮುಂಭಾಗ ನಿಂತಿದ್ದೀವಿ. ಈಗ KRS ಪಕ್ಷದ ಒಂದು ನಿಯೋಗ, ಅಲ್ಲಿರುವಂತಹ ಕಾರ್ಯದರ್ಶಿಗಳಾದ ಲಿಂಗರಾಜು SS IFS ಅಧಿಕಾರಿ, ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ಕಾರಣ ನಿಮಗೆಲ್ಲ ಗೊತ್ತಿದೆ, ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ರೀತಿ ಎಲ್ಲಂದ್ರಲ್ಲಿ ಹೇಗಂದ್ರಂಗೆ ಕಸವನ್ನು ಸುರಿಯುವಂಥ ವ್ಯವಸ್ಥೆ ಒಂದು ಕಡೆ, ಆದರೆ ಅದೇ ಕಸಕ್ಕೆ ಬೆಂಕಿ ಹಚ್ಚುವಂಥ ಕೆಲಸಗಳು BBMPಯ ಪೌರ ಕಾರ್ಮಿಕರೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಆಗದೇ ಇರುವಂಥ ಕಾರಣದಿಂದಾಗಿ ಇವತ್ತು ಎಲ್ಲಂದ್ರಲ್ಲಿ ಕಸ ಸುರಿಯೋದು, ರಾತ್ರಿ ಏನೋ ಅಥವಾ ಜನ ಓಡಾಡದಂಥ ಸಮಯದಲ್ಲಿ ಬಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಪರಿಸರ ನಿಯಂತ್ರಣ ಮಂಡಳಿ ಏನು ಕೆಲಸವನ್ನು ಮಾಡಿದೆ, ಯಾವ ರೀತಿಯಾಗಿ ಕ್ರಮವನ್ನು ಜರುಗಿಸಿದೆ ಅಂತ ಕೇಳೋದಕ್ಕೆ ಇಲ್ಲಿನ ಕಾರ್ಯದರ್ಶಿಗಳನ್ನು ನಾವು ಭೇಟಿ ಮಾಡಿದ್ವಿ. ಅವರು ರಾಜ್ಯಾದ್ಯಂತ ಸುಮಾರು 39 ಕೇಸ್ಗಳನ್ನು ನಾವು ದಾಖಲಿಸಿದ್ದೀವಿ ಈ ರೀತಿಯಾಗಿ ಅಂತ ಹೇಳಿದ್ರು. ನಾವು ಬಿಡಿಸಿ ಹೇಳಪ್ಪ ಯಾವ್ಯಾವುದಕ್ಕೆ ಕೇಸ್ಗಳನ್ನು ಮಾಡಿದ್ದೀರಾ ಅಂತ ಕೇಳಿದಾಗ BBMPಯಲ್ಲಿ ಕೇವಲ 2 ಕೇಸ್ ಮಾಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತ ಅವ್ರು ಹೇಳಿಲ್ಲ. ಮತ್ತೆ ಇಲ್ಲಿನ ಬೆಂಗಳೂರಿನ ಯಲಹಂಕ ಬಳಿ ಇರುವಂತಹ 2 ಗ್ರಾಮಗಳಲ್ಲಿ ಏನು ಬೆಂಗಳೂರು ನಗರದಲ್ಲಿ ಸಂಗ್ರಹವಾಗುವಂತಹ ಕಸವನ್ನು ತಗೊಂಡೋಗಿ ಡಂಪ್ ಮಾಡುವಂತಹ ಡಂಪಿಂಗ್ ಯಾರ್ಡು, ಅಲ್ಲಿ ಏನು ಮಾಡಬೇಕು ಅಂತ ಇದೆ ಅಂದರೆ ಲ್ಯಾಂಡ್ ಫಿಲ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಏನೇನು ಕಟ್ಟಡಗಳು ಹೊಡೆದಾಕ್ತಾರೆ ಅಲ್ಲಿರುವಂತಹ ವೇಸ್ಟ್ಗಳನ್ನು, ಅಂದರೆ ಇಟ್ಟಿಗೆ, ಸಿಮೆಂಟು, ಅಲ್ಲಿರೋ ಕನ್ಸ್ಟ್ರಕ್ಷನ್ ವೇಸ್ಟ್ಗಳನ್ನು ತುಂಬಿ ಆ ಲ್ಯಾಂಡನ್ನು ಫಿಲ್ ಮಾಡಬೇಕು, ಮಟ್ಟವನ್ನು ಮಾಡಬೇಕು ಅಂತೇಳಿ ಇರುವಂಥದ್ದು. ಆದರೆ BBMP ಅವರು ಏನು ಮಾಡ್ತಾ ಇದ್ದಾರೆ, ಸಂಗ್ರಹಿಸುವಂಥ ಕಸನ, ಪ್ಲಾಸ್ಟಿಕ್ ಇರ್ಬೋದು ಮತ್ತೊಂದಿರ್ಬೋದು, ಏನು ಕಸವನ್ನು ಸಂಗ್ರಹಿಸ್ತಾರೆ ಬೆಂಗಳೂರು ನಗರದಲ್ಲಿ, ಅದನ್ನು ತಗೊಂಡೋಗಿ ಅಲ್ಲಿ ಡಂಪ್ ಮಾಡುವಂಥ, ಅವೈಜ್ಞಾನಿಕವಾಗಿ ಡಂಪ್ ಮಾಡುವಂಥ ಕೆಲಸವು ಮಾಡ್ತಾ ಇದ್ರು. ಈ ವಿಚಾರವಾಗಿ ರಘುನಂದನ್ರವರು ಕಳೆದ ಮಾರ್ಚ್ 5ನೇ ತಾರೀಕು ಪರಿಸರ ನಿಯಂತ್ರಣ ಮಂಡಳಿಗೆ ಒಂದು ಪತ್ರವನ್ನು ಬರೆದು ಇದರ ಬಗ್ಗೆ ಏನು ನೀವು ಕ್ರಮ ತಗೊಂಡಿದ್ದೀರಾ, ಕ್ರಮ ತಗೊಂಡಿಲ್ಲ ಅಂದರೆ ಈಗಲಾದರೂ ಕ್ರಮ ತಗೊಳ್ಳಿ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟಿದ್ರು. ಸುಮಾರು 2 ತಿಂಗಳು ಕಳೆದ್ರು, ಆ ಪತ್ರಕ್ಕೆ ಇಲ್ಲಿವರೆಗೂ ಉತ್ತರ ಬಂದಿರಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಇವತ್ತು ಇಲ್ಲಿನ ಲಿಂಗರಾಜ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರು ಏನು ಹೇಳಿದ್ರು ಮತ್ತು ಯಾವ ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು ಅನ್ನೋ ವಿಚಾರವನ್ನು ರಘುನಂದನ್ರವರು ಹೇಳ್ಬೇಕು. ನಮಸ್ಕಾರ. ಈಗ ಇವನವ್ರು ಹೇಳ್ದಂಗೆ ಒಟ್ಟಾರೆ ಬೆಂಗಳೂರಲ್ಲಿ ಕಸ ಮತ್ತು ಅದಕ್ಕೆ ಆಗ್ತಿರೋ ಬೆಂಕಿಯಿಂದ ಮತ್ತು ಬೇರೆ ಬೇರೆ ಇನ್ನೊಂದಿಷ್ಟು ರೋಡ್ ಅವ್ರಿಗೆ ಹೇಳಿದ್ವಿ ಕಂಪ್ಲೇಂಟ್ಸು. ರಾಜ್ಯಕ್ಕೆ ಮುಖ್ಯವಾಗಿ ಇವ್ರಿಗೆ ನೇರವಾಗಿ ಬರುವಂಥದ್ದು ಕಸಕ್ಕೆ ಬೆಂಕಿ ಆಗ್ತಾ ಇರೋದು. ಅದು ಸರ್ಕಾರ ಕಸ ನಿಭಾಯಿಸಲಿಕ್ಕೆ ಅಂತ ವಹಿಸಿರುವಂಥ ಒಂದು ಸಂಸ್ಥೆಯೇ ಮಾಡ್ತಾ ಇರುವಂಥ ಒಂದು ಅವ್ಯವಹಾರ ಅಥವಾ ಅವ್ಯವಸ್ಥೆ, ಅಕ್ರಮ ಅಂತ ಹೇಳ್ಬೋದು. ಸೊ ಆದರೆ ರಾಜ್ಯಕ್ಕೆ ಅದನ್ನು ಅದ್ರ ಬಗ್ಗೆ ಅವ್ರು ಗಮನಕ್ಕೆ ತಂದಿದ್ದೀವಿ, ಮುಂಚೆ ತರ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಕೆಲಸವನ್ನು ಇವರು ಏನೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನಾನು ಅಲ್ಲಿ ಅವರು ಇಂಜಿನಿಯರ್ಗೂ ಅಥವಾ ಅಲ್ಲಿ ಎನ್ವೈರನ್ಮೆಂಟ್ ಆಫೀಸರ್ಗೂ ಮಾತಾಡುವಾಗ ಚಂದ್ರಕಾಂತಿ ಅಂತ ಅಂದ್ಬಿಟ್ಟು ಅವರದ್ದು ತುಂಬ ನಿರಾಸದಾಯಕವಾಗಿ, ತುಂಬ ನಿರಾಸೆ, ಅಸಡ್ಡೆ ಅವ್ರಿಗೆ ಈ ಥರದ ವಿಷಯಗಳು. ಇವ್ರಿಗೆಲ್ಲ ಏನು ಅಂತಂದರೆ ಇಂಡಸ್ಟ್ರಿ ಇದನ್ನ ಮಾತ್ರ ಇವ್ರಿಗೆ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಯಾಕಂದ್ರೆ ಫೋಕಸ್ ಮಾಡುವಂಥದ್ದು, ಯಾಕೆ ಅಲ್ಲಿಂದೊಂದಷ್ಟು ಹಣ ಬರುತ್ತೆ, ಹಣ ಕೀಳ್ಬೋದು, ಇನ್ನೇನೋ ಒಂದು ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಮಾತ್ರ ಫೋಕಸ್ ಮಾಡಿಕೊಂಡು ಒಟ್ಟಾರೆ ಪರಿಸರವನ್ನು ಕಾಪಾಡೋದ್ರಲ್ಲಿ ಈ ಸಂಸ್ಥೆ ಕಂಪ್ಲೀಟ್ ಆಗಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಅದ್ರ ಆಚೆಗೆ ನಾನು ಬೆಳ್ಳಳ್ಳಿ ಇದ್ರ ಬಗ್ಗೆ ಲೋಕಾಯುಕ್ತರು ಈಗೊಂದು 2 ತಿಂಗಳ ಆಚೆಗೆ ಲೋಕಾಯುಕ್ತರು ವಿಸಿಟ್ ಮಾಡಿ, ಅಂದರೆ ಉಪಲೋಕಾಯುಕ್ತರು ಆದಂಥ ವೀರಪ್ಪ ಪಾಟೀಲ್ರವರು, ವೀರಪ್ಪ ಅವರು, ಅದಾದಮೇಲೆ ಪಣೀಂದ್ರ ಸರ್ ಇಬ್ಬರು ವಿಸಿಟ್ ಮಾಡಿ ಇಲ್ಲಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ಇಲ್ಲಿ ತುಂಬ ಸಮಸ್ಯೆ ಆಗ್ತಿದೆ. ಮತ್ತು ಅಲ್ಲಿ ಆಲ್ರೆಡಿ ಏನು ಲೀಚಿಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಇದಿತ್ತು, ಅದು ಬರೀ 1 ಲಕ್ಷ ಲೀಟರ್ ಅಷ್ಟೇ ಮಾಡೋಕ್ಕಿದೆ. ಅದು ಇನ್ನೂ ಸುಮಾರು ಲಕ್ಷಗಳಷ್ಟು ಲೀಚಿಟ್ಟು ಇದಕ್ಕೆ ಊಪಿ ಸೇರ್ತಾ ಇದೆ, ಅದರಲ್ಲೂ ಅಂಡರ್ಗ್ರೌಂಡ್ ವಾಟರ್ ಸೇರ್ತಾ ಇದೆ ಅನ್ನೋದು ಅವರು ಅಲ್ಲಿ ಇದು ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಅವರ ಗಮನಕ್ಕೆ ಬಂದಂಥದ್ದು, ಅಲ್ಲಿ ಕೆರೆಯಲ್ಲಿ ಈಗಾಗಲೇ ಲೀಚಿಟ್ಟಿದಾಗಿ ಯಾವ ಪಕ್ಷಿ ಪ್ರಾಣಿಗಳು ವಾಸ ಮಾಡೋಕ್ಕಾಗದೇ ಇರುವಂಥ ಅಥವಾ ಅದನ್ನ ಯಾವುದೇ ಇನ್ನಿತರೆ ಇದಕ್ಕೆ ಬಳಸೋಕ್ಕಾಗದೇ ಇರುವಂಥ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಾಳಾಗಿತ್ತು. ಅದಲ್ಲದೆ ಅಲ್ಲಿರುವಂಥ ಸುತ್ತ ಯಾರೋ ರೋಹಿಂಗ್ಯಗಳು ಅದು ಯಾರೋ ಅಲ್ಲಿಗೆ ಬಂದು ನೆಲೆಸಿರುವಂಥ ಒಂದಿಷ್ಟು ಬಾಡಿಗೆ ತೊಗೊಂಡು ಖಾಸಗಿ ಜಮೀನುಗಳನ್ನು ನೆಲೆಸಿರುವಂಥ ಒಂದಿಷ್ಟು ಜನರು
ಅಲ್ಲಿರುವಂಥ ವೇಸ್ಟನ್ನ ತಗೊಂಡು ಅದರಲ್ಲಿ ಬೇಕಾಗಿರುವಂಥ ವೈರು ಇನ್ನೇನೋ ಬೇಕಾಗಿರುವಂಥದ್ದನ್ನು ಇಟ್ಕೊಂಡು ಬೇಡದಕ್ಕೆ ಬೆಂಕಿ ಹಚ್ಚಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಪರಿಸರ ಹಾನಿಗೆ ಕಾರಣ ಆಗ್ತಾ ಇದ್ದಾರೆ. ಅವ್ರ ಮೇಲೂ ಕ್ರಮ ತಗೊಳ್ಳಿ ಅಂತ ಹೇಳಿ ಅದ್ರ ಮತ್ತೆ ಇದನ್ನ ಮಾಡಿ ಅಂತ ಹೇಳಿ ನಾವು ಲೋಕಾಯುಕ್ತದಾಗ ರಿಪೋರ್ಟ್ ಕೇಳಿದ್ವಿ. ಅದಾದ್ಮೇಲೆ ಇವರಿಗೆ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಬರೆದಿದ್ವಿ. ಆದರೆ ಈ ಕ್ಷಣದವರೆಗೂ ನಾನು ಹೇಳ್ತಾ ಇದ್ದೀನಿ, ಈ ಕ್ಷಣದವರೆಗೂ ಇಲ್ಲಿರುವಂಥ ಮೆಂಬರ್ ಸೆಕ್ರೆಟರಿ ಚೇರ್ಮನ್ ಅಂತೂ ನಮ್ಗೆ ಅವರು ಇನ್ನು 3-5 ಗಂಟೆ ಆದರೂ ಅವ್ರು ಸಿಕ್ಕಿಲ್ಲ. ಆದರೆ ಇಲ್ಲಿರುವಂಥ ಅವ್ರು ಬಿಟ್ಟರೆ ಅವರ ಅಧೀನ ಅಂತಂದಿರುವಂಥ MS ಅವರು ಮೆಂಬರ್ ಸೆಕ್ರೆಟರಿ ಅಂತ ಇದ್ದಾರೆ ಇಲ್ಲಿ, ಅವರ ಹೆಡ್ IAFS ಆಫೀಸರು, ಅವ್ರಿಗೆ ಲಿಂಗರಾಜ್ ಅನ್ನೋರು, ಅವ್ರಿಗೆ ಈ ಕ್ಷಣದವರೆಗೂ ಮಾಹಿತಿ ಇಲ್ಲ. ಈ ಕ್ಷಣದವರೆಗೂ ಅದನ್ನ ತೆಗೆದು ನೋಡಿಲ್ಲ, ಇವ್ರ ಗಮನಕ್ಕೆ ಬಂದಿಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಮ ವ್ಯವಸ್ಥೆ ಯಾರಿಗೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇವರೆಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಿಜವಾಗ್ಲೂ ಯಾವುದೋ ರಾಜಕಾರಣಿಗಳಿಗೋ ಇಲ್ಲ ಇವರ ಸ್ವಾಹಿತಾಸಕ್ತಿಗಳಿಗೋ ಬರೀ ಇಂಡಸ್ಟ್ರಿಯಲ್ಲೋ ಇವ್ರಿಗೆ ಬೇಕಾಗಿರೋದನ್ನ ಮಾತ್ರ ಇವ್ರು ನೋಡ್ಕೊಂಡು ಈ ತರ ನಿಜವಾಗ್ಲೂ ಜನಗಳಿಗೆ ಹೊರೆ ಅಥವಾ ತೊಂದರೆ ಆಗ್ತಾ ಇರುವಂತ ಮುಂದಿನ ಭವಿಷ್ಯಕ್ಕೆ ತುಂಬಾ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡಬಹುದಾದಂತ ಒಂದು ವಿಷಯಗಳನ್ನ ತುಂಬಾ ತಾತ್ಸಾರದಿಂದ ಅಸಡ್ಡೆಯಿಂದ ಬೇಜವಾಬ್ದಾರಿತನದಿಂದ ಇವರು ಗಮನಕ್ಕೆ ಹಾಕೊಳ್ದೆ ಆರಾಮಾಗಿ ಇಲ್ಲಿ AC ಒಳಗಡೆ ಕೂತಿದ್ದಾರೆ. ಅವ್ರು ಹೇಳೋದು 30 ಜನ ಇದ್ರು, ಯಾರು ನಮ್ಮ ಈ ತರದನ್ನ ನೋಡೋದಕ್ಕೆ ಕಸಕ್ಕೆ ಬೆಂಕಿ ಹಚ್ಚೋದಕ್ಕೆ 30 ಜನ ಮಾರ್ಷಲ್ಸ್ಗಳನ್ನ ನೇಮಕ ಇದ್ರು. ಇವಾಗ 2 ತಿಂಗಳಿಂದ ಅವರು ಇಲ್ವಂತ ಈಗ. ಅಂದ್ರೆ ಇಲ್ಲಿ 198 ವಾರ್ಡು ಇಡೀ ಬೆಂಗಳೂರು 45 ಕಿಲೋಮೀಟರ್ ವ್ಯಾಪ್ತಿ ಇರೋ ಪೂರ್ತಿ ಸರೌಂಡಿಂಗ್ ಇದಿರುವಂತ ಒಂದು ಬೆಂಗಳೂರಿನಂತ ಮಹಾನಗರಕ್ಕೆ ಬರೀ 30 ಜನರು ಸಿಬ್ಬಂದಿನ ನೋಡಿದ್ರೆ ಅದು ಬರೀ ಗಮನ ವಹಿಸೋದಕ್ಕೆ. ಅವರೆಲ್ಲೋ ಇರ್ಬೇಕಾದ್ರೆ ಇಲ್ಲಿ 100 ಕಡೆ ಇವತ್ತು 106 ಕಡೆ ಬೆಂಕಿ ಡೈಲಿ ಪ್ರತಿ ದಿನ ಬೆಳಿಗ್ಗೆ. ನಿನ್ನೆ ನಾನು ಇದೇ ಪೇಜಲ್ಲಿ ಲೈವ್ ಮಾಡಿದ್ದೆ. ಅದಾದ್ಮೇಲೆ ಇವತ್ತು ಹೋಗ್ತೀನಿ, ಇವತ್ತು ಬೆಂಕಿ ಹಾಕಿ ಅಂದ್ರೆ ಫಸ್ಟೇ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಕಸ ಬಿಕ್ಕಿ ತಗೋತಾ ಇದ್ದಾರೆ. ಪೌರ ಕಾರ್ಮಿಕರೇ ಯಾರು ಕಸವನ್ನ ಎತ್ತಲಿಕ್ಕೆ ನಿರ್ವಹಿಸಲಿಕ್ಕೆ ಸರಿಯಾಗಿ ಇದು ಮಾಡ್ಲಿಕ್ಕೆ ನೇಮಿಸಿದ್ರು ಅವರೇ. ಮತ್ತೆ ಕಸವನ್ನಂತೂ ಎತ್ತದ ಸರಿಯಾಗಿ ಎತ್ತಾ ಇಲ್ಲ. ಈಗೆಲ್ಲ ಅದ್ಮೇಲೆ ಟ್ಯಾಕ್ಸ್ ಅದು ಇದು 120% ಆಗ್ತಾ ಇದಾರೆ. ಕಸ ಎತ್ತೋದು ಮಾತ್ರ ಖಾಲಿ, ಏನಿಲ್ಲ, ಕೆಲಸ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಈಗ ಇವ್ರಿಗೆ ನಾವು ಯಾರು ಇಲ್ಲಿವರೆಗೂ ನಮಗೆ ಅದ್ರ ಬಗ್ಗೆ ರಿಪ್ಲೈ ಮಾಡಿರಲಿಲ್ಲ ಅಥವಾ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ನಾವು ಕೊಟ್ಟಂತ ಕಂಪ್ಲೇಂಟ್ಗೆ ಇದು ಮಾಡಿರಲಿಲ್ಲ. ಅಧಿಕಾರಿ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಬೇಕು. ಮತ್ತೆ ಈ ಕೂಡಲೇ ನಾವೇನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ನಮಗೆ ನೀವೇನು ಕ್ರಮ ತಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿ ಒಂದು ಪತ್ರವನ್ನ ಕೊಟ್ಟು, ಈಗ ಇನ್ನೊಂದಿಷ್ಟು ದಿನದಲ್ಲಿ ಮತ್ತೆ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಏನು ಆಗಲಿಲ್ಲ, ನೀವು ಸರಿಯಾಗಿ ಗಮನ ವಹಿಸಿಲ್ಲ, ಜವಾಬ್ದಾರಿಯುತವಾಗಿ ಇದನ್ನ ನೀವು ನಡ್ಕೊಂಡಿಲ್ಲ ಈ ವಿಷಯಗಳಲ್ಲಿ ಅಂತಾದ್ರೆ ಮುಂದೆ ಈ 1-2 ತಿಂಗಳ ಒಳಗಡೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕಚೇರಿ ಮುಂದೆ ಒಂದು ಧರಣಿಯನ್ನ ಮಾಡೋದ್ರ ಮೂಲಕ ನಿಮಗೆ ಸರಿಯಾದ ಪಾಠ ಕಲಿಸಬೇಕಾಗುತ್ತೆ ಅನ್ನೋ ಆಗ್ರಹ ಜೊತೆಗೆ ಇವತ್ತಿನ ಲೈವ್ನ ನಾವು ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ. ದಯಮಾಡಿ ಬನ್ನಿ, KRS ಪಕ್ಷದ ಜೊತೆಗೆ ಬನ್ನಿ. KRS ಪಕ್ಷದ ಸದಸ್ಯತ್ವವನ್ನು ತಗೊಂಡು ಇದು ಒಟ್ಟಾರೆ ಈ ಸಮಾಜದ ಸ್ವಸ್ಥತೆ ಕಾಪಾಡುವ ಸಹಭಾಗಿತ್ವದಲ್ಲಿ ಸಹಭಾಗಿಯಾಗಿ ಅಂತ ಹೇಳ್ತಾ, ಸಹಭಾಗಿತ್ವ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ಲೈವ್ನ ಎಂಡ್ ಮಾಡ್ತೀನಿ. ನಮಸ್ಕಾರ. ಫಿನಿಶ್ ಮಾಡ.